ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ 12. ಮೊದಲು ನ್ಯೂಸ್ ಆ್ಯಂಕರ್ ಆಗಿದ್ದವರು ಜಾಹ್ನವಿ, ಅನಂತರ ಕಲರ್ಸ್ ಕನ್ನಡ ವಾಹಿನಿಯ ಮೂಡಿಬಂದ ನಮ್ಮಮ್ಮ ಸೂಪರ್ ಸ್ಟಾರ್ ಶೋನಲ್ಲಿ ಜಾಹ್ನವಿ ಮತ್ತವರ ಪುತ್ರ ಸ್ಪರ್ಧಿಸಿದರು. ಬಳಿಕ ಇದೇ ಚಾನೆಲ್ನಲ್ಲಿ ಪ್ರಸಾರವಾದ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಜಾಹ್ನವಿ ರನ್ನರ್ ಅಪ್ ಆದರು. ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಕೆಲಸ ಮಾಡುತ್ತಿದ್ದ ಜಾಹ್ನವಿ ಸವಿರುಚಿ ಮುಂತಾದ ಶೋಗಳ ಆ್ಯಂಕರಿಂಗ್ ಸಹ ಮಾಡಿದ್ದರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲಾಕ್ ಆಗಿದ್ದಾರೆ. ಇಂದಿಂಪ ಜಾಹ್ನವಿ ಈಗ ಕಲರ್ಸ್ ಕನ್ನಡ ವಾಹಿನಿಯ ಮೇಲೆ ಗಂಭೀರ ಆರೋಪ ಹೊರಿಸಿದ್ದಾರೆ. ಚಾನೆಲ್ ವತಿಯಿಂದ ಸೂರಜ್, ರಾಶಿಕಾ ಮತ್ತು ಸ್ಪಂದನಾಗೆ ಪುಷ್ ಸಿಗುತ್ತಿದೆ ಎಂದು ಜಾಹ್ನವಿ ಬೆಟ್ಟು ಮಾಡಿ ತೋರಿಸಿದ್ದಾರೆ. ಇದನ್ನು ಗಮನಿಸಿದ ವೀಕ್ಷಕರು ಜಾಹ್ನವಿಗೆ ಕಿವಿ ಹಿಂಡುತ್ತಿದ್ದಾರೆ. ಜಾಹ್ನವಿ ತಮ್ಮ ಹಳ್ಳವನ್ನು ತಾವೇ ತೋಡಿಕೊಳ್ಳುತ್ತಿದ್ದಾರೆ. ವೀಕೆಂಡ್ನಲ್ಲಿ ಜಾಹ್ನವಿಗೆ ಹಬ್ಬ ಕಾದಿದೆ ಎಂದು ವೀಕ್ಷಕರು ತಮ್ಮ ಅಭಿಪ್ರಾಯವನ್ನು ಹೊರಹಾಕುತ್ತಿದ್ದಾರೆ. ಚಾನೆಲ್ ವತಿಯಿಂದ ನೀವು ಕನ್ಸಿಡರ್ ಮಾಡಿದ್ದೀರಾ? ರಾಶಿಕಾ ಉಳಿದುಕೊಳ್ಳುತ್ತಾರೆ. ರಾಶಿಕಾ ಸೂರಜ್ದು ಏನೋ ಟ್ರ್ಯಾಕ್ ನಡೆಯುತ್ತಿದೆ, ಚಾನೆಲ್ನವರು ಬಿಡಲ್ಲ ಅಂತ ನೀವೇ ಹೇಳಿದ್ರಿ. ಆದರೆ ನಮ್ಮಲ್ಲಿ ಟ್ರ್ಯಾಕ್ ಇಲ್ಲ, ಅದನ್ನು ನಾನು ಕ್ಲಿಯರ್ ಮಾಡುತ್ತೇನೆ ಎಂದು ಜಾಹ್ನವಿಯ ಆರೋಪಕ್ಕೆ ಸೂರಜ್ ಸ್ಪಷ್ಟನೆ ನೀಡಿದರು. ಅದಕ್ಕೆ ಜಾಹ್ನವಿ, ಅದು ಫ್ರೆಂಡ್ಶಿಪ್ಪೇ, ನಿಮ್ಮ ಪೇರ್ ಏನು ಅಂತ ನಾನು ಹೇಳುತ್ತಿಲ್ಲ, ಆದರೆ ಚಾನಲ್ನ ನೋಡಿಕೊಂಡು ಬಂದಿರೋದ್ರಿಂದ ಎಂದು ಜಾಹ್ನವಿ ಕಮೆಂಟ್ ಮಾಡಿದ್ದಾರೆ. ಇದು ವೀಕೆಂಡ್ನಲ್ಲಿ ಟಾಪಿಕ್ ಬಂದು ಚಾನಲ್ ವತಿಯಿಂದ ಇವರು ಹೋಗ್ತಾರೆ, ಹೋಗಲ್ಲ ಅಂದರೆ ನಿಮ್ಮ ಹಳ್ಳನ್ನು ನೀವೇ ತೋಡಿಕೊಳ್ಳಬೇಡಿ ಎಂದು ಸೂರಜ್ ಸಹ ಜಾಹ್ನವಿಗೆ ತಿಳಿ ಹೇಳಿದ್ದಾರೆ. ಇಡೀ ಮನೆಗೆ ಗೊತ್ತು ಸ್ಪಂದನ ವೀಕ್ ಅಂತ, ಯಾಕೆ ಸೇವ್ ಆಗುತ್ತಿದ್ದಾಳೆ ಎಂದು ಜಾಹ್ನವಿ ಪ್ರಶ್ನೆ ಮಾಡಿದಾಗ ಅವಳು ಲಕ್ಕಿ ಅಂತಂದರು ಸೂರಜ್. ಅದಕ್ಕೆ ಅದೇ ಯಾಕೆ, ಅವಳಿಗೆ ಮಾತಾಡೋಕ್ಕೆ ಬರಲ್ಲ, ಟಾಸ್ಕ್ನಲ್ಲೂ ಇಲ್ಲ, ಅವಳು ಇಲ್ಲಿ ಸೀರಿಯಲ್ ಹೀರೋಯಿನ್ ಮತ್ತು ಹೊರಗಡೆ ಫ್ಯಾನ್, ಆ ಆ್ಯಂಗಲ್ನಲ್ಲೂ ನೋಡ್ತೀನಿ, ನನಗೊಂದು ಅಂದಾಜಿದೆ ಅಷ್ಟೇ, ಅವಳನ್ನೇ ಎತ್ತುತ್ತಾ ಇದ್ದಾರೆ ಅಂತ ನನಗೆ ಅನಿಸೋದು. ಯಾಕಂದರೆ ಮಾತಾಡೋಕ್ಕೆ ಬರಲ್ಲ ಪಾಪ, ನಮ್ಮ ಚಾನಲ್ನವರು ನಮ್ಮ ಕಡೆಯವರು, ಸುಮ್ಮನಿರಿ, ಇನ್ನೇನು ಹೋಗ್ತಾಳೆ ಎನ್ನುವಾಗ ಯಾಕೆ ಉಳ್ಕೊತಾಳೆ, ಫ್ಯಾನ್ಸ್ ಫಾಲೋಯಿಂಗ್ ಅದು ಮ್ಯಾಟರ್ ಆಗುತ್ತಾ ಇಲ್ಲಿ ಎಂದು ಜಾಹ್ನವಿ ಆರೋಪಿಸಿದ್ದಾರೆ. ಜಾಹ್ನವಿ, ವೀಕೆಂಡ್ ಕ್ಲಾಸ್ಗೆ ರೆಡಿ ಇರಿ. ಹೊರಗಡೆ ಇರುವವರಿಗೆ ನೀವು ಹೇಳಿರುವುದು ಸತ್ಯ ಎನಿಸಬಹುದು, ಆದರೆ ಸ್ಪಂದನ ಮಾಡಿದ್ದು ಒಂದು ಧಾರಾವಾಹಿ, ಹಾಗೆ ನೀವು ಹಿರಿಮಗಳು ನಮ್ಮಮ್ಮ ಸೂಪರ್ ಸ್ಟಾರ್ ಮಾಡಿದ್ರಿ, ಆ್ಯಂಕರ್ ಆಗಿದ್ರಿ, ಈಗ ನೇರವಾಗಿ ಬಿಗ್ ಬಾಸ್ ಟೀಮ್ ಮೇಲೆ ಆರೋಪ ಮಾಡಿದ್ದೀರಾ ಎಪಿಸೋಡ್ನಲ್ಲಿ ತೋರಿಸಿದ್ದಾರೆ. ಜಾಹ್ನವಿ ಅವರು ಚಾನಲ್ನ ಯಾಕೆ ಮಧ್ಯೆ ತಂದರು? ಸೂರಜ್, ರಾಶಿಕಾ ಟ್ರ್ಯಾಕ್, ಸ್ಪಂದನ ಕಲರ್ಸ್ ಹೀರೋಯಿನ್ ಅಂತ ಹೇಳಿದ್ಯಾಕೆ? ನೀವು ವೀಕೆಂಡ್ ಒಂದು ಟಾಪಿಕ್ ಕೊಟ್ರಿ, ನಿಮ್ಮ ಕತೆ ಗೋವಿಂದ.